ಸಪ್ತಪದಿ ಇದು ಸಪ್ತಪದಿ, ಹೇಳು ಹೆಜ್ಜೆಗಳ ಸಂಬಂಧ. ಹೇ ಏನೇ ಸುಮ್ಮಿ, ಬೆಲ್ಲ ಬೆಲ್ಲಂಗೆನೆ ಬಾರಿ ಹಾಡು ಹೇಳ್ತಾ ಇದೀಯಾ? ಏನ್ ಸಮಾಚಾರ? ಅಂತೂ ಏನೂ ಇಲ್ಲ ಅತ್ತೆ, ನಿನ್ನೆ ನಮ್ಮ ಮದುವೆ ವಿಡಿಯೋ ನೋಡ್ತಾ ಇದ್ನಾ, ಹಾಗಾಗಿ ಹಾಡು ಕೇಳ್ದೆ, ಹಂಗೆ ನೆನೆಸ್ಕೊಂಡು ಆಡ್ತಾ ಇದ್ದೆ. ಅಯ್ಯೋ, ಹಾಡು ಕೇಳಿ ಯಾಕೆ ಎಷ್ಟು ನುಲಿತಿದೀಯಾ? ಹಾಡು ಕೇಳಿ ಅಲ್ಲ ಅತ್ತೆ. ಹೋ ಮತ್ತೆ ಇನ್ನೇನು? ಕಲ್ಲಿ ಹಾಗೆ ಮೆಲ್ಲನೆ ನಗುವೆ ಏಕೆ, ಮಲ್ಲಿ ಹಾಗೆ ಸುಮ್ಮನೆ ನಿಂತೆ ಏಕೆ, ಆ ದಿನದ ನೆನಪು ಬಂತ ಮನಕ್ಕೆ? ವಾವ್, ಸೂಪರ್ ಅತ್ತೆ, ಕವನ ತುಂಬಾ ಚೆನ್ನಾಗಿದೆ. ಏನತ್ತೆ ಮಾವ ನಿಮ್ಮ ಹಿಂದೆ ಮುಂದೆ ಸುತ್ತೋದ್ ನೋಡಿದ್ರೆ ಲವ್ವರ್ ತರ ಕಾಣ್ತೀರಾ ಈಗ್ಲೂ? ಹೇ ಸುಮ್ಮಿ, ಲವರ್ ತರ ಏನು, ನಾವು ನಿಜವಾಗ್ಲೂ ಪ್ರೀತಿ ಮಾಡಿನೇ ಮದುವೆ ಆಗಿದ್ದು. ನಿಮ್ಮ ಮಾವ ನನ್ನ ಸೋದರತ್ತ ಮಗನೇ. ನಾನು ಎಷ್ಟು ಮಾತಾಡ್ಸಿದ್ರು ಗೂಬೆ ತರ ಮುಖ ಮಾಡ್ಕೊಂಡು ಹೋಗೋರು. ಯಾಕತ್ತೆ, ಮಾವನ್ಗೆ ಮದುವೆ ಆಗೋಕೆ ಇಷ್ಟ ಇರ್ಲಿಲ್ವಾ? ಅವ್ರಿಗೆ ಇಷ್ಟ ಇತ್ತು, ಆದ್ರೆ ನಮ್ಮ ಅಜ್ಜಿಗೆ ಇವ್ರನ್ನ ಕಂಡ್ರೆ ಆಗ್ತಾ ಇರ್ಲಿಲ್ಲ. ಮೊದಲೇ ಹೇಳಿದ್ರಂತೆ ಅಜ್ಜಿ, ಇವ್ರ ಜೊತೆ ನನ್ನ ಮೊಮ್ಮಗಳನ್ನ ಮಾಡ್ಕೊಡಲ್ಲ ಅಂತ. ಬೀದಿ ದಾಸನಿಗೆ ಕೊಟ್ಟು ಮದುವೆ ಮಾಡಿದ್ರು, ಸುಟ್ಟು ಬದನೆಕಾಯಿ ಮುಖದವನಿಗೆ ಮಾತ್ರ ಮದುವೆ ಮಾಡಿಕೊಡಲ್ಲ ಅಂತ. ಯಾಕತ್ತೆ, ಮಾವನ್ಗೆ ಏನ್ ಕಮ್ಮಿ ಆಗಿದೆ? ಒಳ್ಳೆ ಹೀರೋ ತರ ಇದ್ದಾರೆ. ಅಯ್ಯೋ ಸುಮ್ಮಿ, ನಿಮ್ಮ ಮಾವನ್ಗೆ ಏನು ಕಮ್ಮಿ ಇಲ್ಲ, ಆದ್ರೆ ಒಬ್ರೇ ಮಾತಾಡೋದು ಮಾಡ್ತಿದ್ರಂತೆ. ಎಲ್ಲಿ ನಿಂತ್ರಲ್ಲಿ ಎಲ್ಲಿ ಕೂತ್ರಲ್ಲಿ ಏನೋ ಯೋಚನೆ ಮಾಡಿ ಪುಸ್ತಕ ಪೆನ್ನು ಹಿಡಿದು ಬರೆಯೋದು ಮಾಡ್ತಿದ್ರಂತೆ. ಅದಕ್ಕೆ ಅಜ್ಜಿ ಈ ಅರೆಬರೆ ಹುಚ್ಚನಿಗೆ ನನ್ನ ಅರಗಿನ ಮದುವೆ ಮಾಡಿದ್ರೆ ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ಟ ಹಾಗೆ, ಇನ್ನು ಇವನ್ಗೆ ಮದ್ವೆ ಬೇರೆ ಕೇಳು ಕೆಲಸ ಇಲ್ಲ, ಕಾರ್ಯ ಇಲ್ಲ ಮೂದೇವಿ ಅನ್ನೋದು ಕೇಳಿ ಕೇಳಿ ನನ್ಗೇನೆ ಎದೆ ದಸಕ್ಕಂತಿತ್ತು. ಏನು, ಮಾವನ ಅರೆಬರೆ ಹುಚ್ಚನ? ಅಯ್ಯೋ ಪಾಪ, ನೋಡಕ್ಕೆ ಚೆನ್ನಾಗಿ ಇದ್ದಾರೆ. ಮತ್ತೆ ಅವರು ಚೆನ್ನಾಗೇ ಇದ್ದಾರೆ ಕಣೆ, ಆದರೆ ಅವರಿಗೆ ಕತೆ ಕವನ ಬರೆಯೋ ಹುಚ್ಚು. ಅವರ ಕವನ ಓದಿನೇ ನಾನು ಇಷ್ಟಪಟ್ಟಿದ್ದು. ಅಯ್ಯೋ ಅತ್ತೆ, ಈ ವಯಸ್ಸಲ್ಲೂ ಈ ಪಾಟಿ ನಾಚಿಕೆನಾ? ಯಾಕೋ ಜಾಸ್ತಿ ಆಯ್ತು ಅನ್ಸಿಲ್ವಾ ಯಪ್ಪ? ಮತ್ತೆ ಅತ್ತೆ, ಅಜ್ಜಿ ಒಪ್ಪಿಗೆ ಇಲ್ಲದೆ ಮದುವೆ ಆದ್ರಾ? ಮನೆಯಲ್ಲಿ ಎಲ್ರು ಇವ್ರಿಗೆ ಬುದ್ಧಿ ಹೇಳಿದ್ರು, ಸ್ವಲ್ಪ ದಿನ ಬರೆಯೋದು ನಿಲ್ಸಿ ವ್ಯಾಪಾರದ ಕಡೆ ಗಮನ ಕೊಡು ಅಂತ, ಆಗ ಒಪ್ಪುತ್ತಾರೆ ಅಂತ. ಇವರು ಹಾಗೆ ಒಪ್ಪಿಕೊಂಡು ನಿಲ್ಸಿದ್ರು. ಮದ್ವೆಗೆ ಅಜ್ಜಿ ಕೂಡ ಒಪ್ಪಿದ್ರು. ಆಮೇಲೆ ಮದುವೆ ಮಂಟಪದಲ್ಲಿ ಸಪ್ತಪದಿ ತುಳಿಯಬೇಕು ಅನ್ನುವಾಗ ಇವ್ರ ಪಕ್ಕ ಒಬ್ಬ ನಿಂತಿದ್ದ. ಅವನಿಗೇನೋ ಹೇಳಿದ್ರು. ಏನು ಅಂತ ನೋಡಿದ್ರೆ ಅಲ್ಲೂ ಅವನ ಕೈಯಲ್ಲಿ ಕವನ ಬರ್ಸದ್ ನೋಡಿ ನಮ್ಮ ಅಜ್ಜಿ ಹುಟ್ಟಿದ ಸುಲಿ ಏನ್ ಮಾಡಿದ್ರು ಹೋಗಲ್ಲ ಅಂತ ಕೋಮಗೆ ಹೋಗ್ಬಿಟ್ರು. ಏನ್ ಗೊತ್ತಾ, ಯಾರಿಗೂ ತಿಳಿಯದ ಹಾಗೆ ಆ ಹುಡ್ಗನ್ ಕೈಯಲ್ಲಿ ಕವನ ಬರೆಯೋ ಕೆಲ್ಸಕ್ಕೆ ಇಟ್ಕೊಂಡಿದ್ರು ಅಂತ ಆಮೇಲೆ ತಿಳಿಯಿತು. ಅಯ್ಯೋ ಅತ್ತೆ, ಹೌದಾ? ಅದ್ ಸರಿ ಸುಮ್ಮಿ, ನೀನು ಭಾರಿ ಖುಷಿಯಾಗಿದ್ಯಾ? ಹೇಳೆ, ಯಾಕೆ? ನನ್ ಮುದ್ದು ಸೊಸೆ ಅಲ್ವಾ? ಅತ್ತೆ, ಅದು ಹೇಳೋದಲ್ಲ, ನೋಡೋದು. ಬನ್ನಿ ತೋರಿಸ್ತೀನಿ ನೋಡಿ ಅತ್ತೆ, ಇದು ನಮ್ಮ ಮದ್ವೆ ವಿಡಿಯೋ. ಇದರಲ್ಲಿ ಸಪ್ತಪದಿ ತುಳಿಯೋದು ನೋಡಿ. ಇದ್ರಲ್ಲಿ ಏನೇ ಇದೆ, ಎಲ್ಲ ಮದ್ವೆಯಲ್ಲಿ ಇರೋ ಹಾಗೆ ಸಪ್ತಪದಿ ಹೆಜ್ಜೆ ಇರುವಾಗ ಬರುವ ಹಾಡು. ಇದರಲ್ಲಿ ನಗೋದೇನಿದೆ? ಸರಿಯಾಗಿ ಹೇಳೋಕೆ ಏನೇ ನಿನ್ಗೆ? ಅತ್ತೆ, ಅಲ್ಲೇ ಇರೋದು ವಿಷಯ. ಏನ್ ಗೊತ್ತಾ, ಆ ಪೂಜಾರಿ ಸಪ್ತಪದಿ ಮಂತ್ರ ಹೇಳುವಾಗ ನಿಮ್ ಮಗ ಏನ್ ಮಾಡ್ತಿದ್ದಾರೆ ನೋಡಿ. ಏನ್ ಮಾಡ್ತಿದ್ದಾನೆ? ಮಂತ್ರ ಹೇಳ್ತಾ ಇದ್ದಾನೆ. ನಿನ್ನ ನೋಡ್ತಾನೆ ಇದ್ದಾನೆ, ಕಣ್ಣು ಬಾಯಿ ಬಿಟ್ಕೊಂಡು ನುಂಗೋ ಹಾಗೆ. ಎಲ್ಲ ಅವ್ರ ಅಪ್ಪನ ಬುದ್ಧಿನೇ. ಅವರು ಹೇಳ್ತಾ ಇರೋದು ಪೂಜಾರಿ ಮಂತ್ರ ಅಲ್ಲ ಅತ್ತೆ. ಮತ್ತೆ ಯಾವ ಮಂತ್ರನೇ? ಹೇಳ್ತೀನಿ ಕೇಳಿ. ಮೊದಲ ಹೆಜ್ಜೆ ಇಟ್ಟು ಐ ಲವ್ ಯು ಸುಮ್ಮಿ, ಎರಡನೇ ಹೆಜ್ಜೆ ಇಟ್ಟು ಐ ಲವ್ ಯು ಸುಮ್ಮಿ, ಮೂರನೇ ಹೆಜ್ಜೆ ಇಟ್ಟು ಐ ಲವ್ ಯು ಸುಮ್ಮಿ, ಹಂಗೆ 7 ಹೆಜ್ಜೆಗೂ ಕೂಡ ಐ ಲವ್ ಯು ಸುಮ್ಮಿ ಅಂತಾನೆ ಹೇಳ್ತಾ ಇದ್ರು. ಅದಕ್ಕೆ ಪೂಜಾರಪ್ಪ ಏನ್ ಹೇಳಿದ್ರು ಗೊತ್ತಾ? ಏನಪ್ಪ, ನಾನು ಹೇಳ್ಕೊಟ್ಟ ಮಂತ್ರ ಹೇಳದೆ ಏನೋ ಹೇಳ್ತಿದ್ಯಾ? ಅದಕ್ಕೆ ಇವರು ಹೇಳಿದ್ರು, ಎಲ್ಲ ಇಂಗ್ಲಿಷ್ ನಲ್ಲಿ 7 ಜನ್ಮಕ್ಕೂ ಹೇಳ್ಬೇಕಾದ ಸ್ಟ್ರಾಂಗ್ ಮಂತ್ರನೇ ಹೇಳಿದೀನಿ ಅಂತ. ಈಗ ವಿಚಾರ ಅದಕ್ಕೆ ಇರ್ಬೇಕು ಸುಮ್ಮಿ. ಪೂಜಾರಪ್ಪ ಇನ್ಮೇಲೆ ಸಪ್ತಪದಿ ಮಂತ್ರ ವಧುವರರೇ ಹೇಳ್ಕೊತಾರೆ ಅಂತ ಹೇಳಿ ಮೂತಿ ಊದಿಸ್ಕೊಂಡು ಹೋಗಿದ್ದು. ಅಯ್ಯೋ ಏನಮ್ಮ, ಅತ್ತೆ ಸೊಸೆ ಇಬ್ರು ತುಂಬಾ ಖುಷಿಯಾಗಿದ್ದೀರಾ? ಏನಿವತ್ತು ಸೂರ್ಯ ಯಾವ ಕಡೆ ಹುಟ್ಟಿದಾನೋ ಏನೋ ಡೌಟ್ ಬರ್ತಿದೆ. ಲೋ ದಡ್ಡನ್ ಮಗ್ನೆ, ಎಲ್ಲ ನಿಮ್ ಸಪ್ತಪದಿ ಮಂತ್ರದ ಆಶಯ ಕಣಪ್ಪ. ಅದು ಕೇಳಿನೇ ನಗು ಬಂತು. ಸುಮ್ಮಿ, ಅಮ್ಮ ಏನ್ ಹೇಳ್ತಿರೋದು? ಹೇ ಸುಮ್ನೆ ಇರ್ರಿ, ಯಾಕೆ ಕೋಪ ಮಾಡ್ಕೋತೀರಿ ನೀವು? ಮದ್ವೆಯಲ್ಲಿ ಹೇಳಿದ್ರಲ್ವಾ 7 ಜನ್ಮದ ಮಂತ್ರ, ಅದೇ ಹೇಳಿದ್ದು. ಹಾ, ಎಲ್ಲ ಹೇಳ್ಬಿಟ್ಯಾ? ಈ ಹೆಂಗಸರ ಬಾಯಲ್ಲಿ ಏನು ನಿಲ್ಲದೇ ಇಲ್ವೇನೋ? ರೀ ಏನಂದ್ರಿ? ಏನು ಇಲ್ಲಪ್ಪ, ಸುಮ್ಮಿ ಐ ಲವ್ ಯು ಅಂದೆ. ಒಂದು ಅರ್ಧ ಗಂಟೆ ಅಷ್ಟೇ ಕಣೆ, ಬೇಗ ಬಂದ್ಬಿಡೋಣ. ಸರಿ ಅತ್ತೆ, ನೀವು ಬೇಗ ಮಾತು ಮುಗಿಸಿ ಬೇಗ ಬರಬೇಕು, ಸರಿನಾ? ಸರಿ ಕಣೆ, ಲೇಟ್ ಮಾಡಲ್ಲ, ಬೇಗ ಬಂದ್ಬಿಡೋಣ. ಏನ್ ಸುಮ್ಮಿ, ಅತ್ತಾರು ವಾಸನೆ ಬರ್ತಾ ಇದೆ? ಏನು ಅತ್ತಾರೆ, ಕಣ್ಣೀರಿಗೂ ವಾಸನೆ ಬರುತ್ತಾ? ಅಯ್ಯೋ ಅತ್ತಾರು ಕಣೆ, ಅತ್ತಾರು ಹೂ ವಾಸನೆ ಬರ್ತಾ ಇದೆ ಕಣೆ. ಈಗ ಇಲ್ಲಿ ಯಾರು ಅತ್ರೆ ವಾಸನೆ ಬರುತ್ತಾ ಅತ್ತೆ? ನಿಮ್ಮ ಮೂಗು ಏನು ನಾಯಿ ಮೂಗುನ ವಾಸನೆ ಇಲ್ಲಕ್ಕೆ? ಎಲ್ಲೋ ಪಕ್ಕದ ಮನೆಯಲ್ಲಿ ತಲೆ ಹತ್ತಿರ್ಬೇಕು, ಅದು ವಾಸನೆ ಇಡ್ಬೇಕು, ಹೋಗಿ ನೋಡಿ. ಲೇ ಸುಮ್ಮಿ, ಅದಲ್ಲವೇ ಏನೋ ಗಮ್ಮಂತ ಅತ್ತಾರು ವಾಸನೆ ಬರ್ತಾ ಇದೆ. ಅದೇನತ್ತೆ, ಅವಾಗ್ಲಿಂದನೂ ಅತ್ತಾರು ವಾಸನೆ ಅಂತ ಹೇಳ್ತಾನೆ ಇದ್ದೀರಾ? ಹೂ ಕಣೆ, ಅತ್ತಾರು ವಾಸನೆ ಸೂಪರ್. ಅಯ್ಯೋ ಮಗನೇ, ನೀನಾದ್ರೂ ಹೇಳು ಇವಳಿಗೆ. ಅಯ್ಯೋ ರೀ, ನಿಮ್ಗೇನಾಗಿದೆ? ಯಾರಾದ್ರೂ ಹೊರಗಡೆ ಕೇಳಿಸ್ಕೊಂಡ್ರೆ ನಗ್ತಾರೆ ಅಷ್ಟೇ, ನಿಮ್ಗೇನೋ ಆಗಿದೆ ಅಂತ. ಯಾರು ಅತ್ತಾರು? ಯಾಕೆ ಅತ್ತಾರು? ಕರ್ಮ. ಲೇ ಸುಮ್ಮಿ, ಅತ್ತಾರು ಅಂದ್ರೆ ಅಲೋದ್ ಅಲ್ಲವೇ? ಘಮಘಮ ಮಲ್ಲಿಗೆ ಹೂವಿನ ವಾಸನೆ ನಿನ್ ರೂಮ್ ತುಂಬಾ ಬರ್ತಾ ಇದೆ ಕಣೆ. ಅಯ್ಯೋ ಅತ್ತೆ, ಸುವಾಸನೆ ಬರ್ತಾ ಇರೋದು ಪರ್ಫ್ಯೂಮ್ ಅತ್ತೆ, ರಾತ್ರಿ ನಿಮ್ ಮಗ ತಂದ್ಕೊಟ್ಟಿದ್ದು.
ಅದೇ ಕಣೆ, ಆ ಇಂಗ್ಲಿಷ್ ಭಾಷೆ ಯಾರಿಗ್ ಬರುತ್ತೆ? ಅದೇನ್ ಪೆಪ್ಪಿ ಮೀನು? ಅಯ್ಯೋ ಅತ್ತೆ, ಪೆಪ್ಪಿ ಮೀನುನಾ? ಯಾಕತ್ತೆ, ಮಾವ ತಂದ್ಕೊಟ್ಟಿಲ್ವಾ? ಅವಾಗೆಲ್ಲ ಜಾಸ್ತಿ ಇವೆಲ್ಲ ಯಾರು ಬಳಸ್ತಿದ್ರು ಹೋಗೆ? ನಿಮ್ಮ ಮಾವ ಕೆಲಸ ಮುಗಿಸಿ ಬರುವಾಗ ಒಂದು ಮರು ಮಲ್ಲಿಗೆ ಹೂ ತರ್ತಿದ್ರು. ಅದರ ವಾಸನೆನೇ ಮೈ ಮನ ತುಂಬಿ ಹೋಗ್ತಾ ಇತ್ತು. 30 ವರ್ಷದಿಂದ ಒಂದಿನನೂ ಹೂ ತರೋದು ತಪ್ಪಿಸೇ ಇಲ್ಲ, ಗೊತ್ತಾ? ಓಹೋ ಅತ್ತೆ, ಈ ವಯಸ್ಸಿನಲ್ಲೂ ನಾಚಿಕೆ ನೋಡಿ. ಸುಮ್ಮಿ, ಅತ್ತಾರು ತೋರಿಸು, ನೋಡ್ತೀನಿ ಹೇಗಿದೆ ಅಂತ. ನೋಡಿ ಅತ್ತೆ, ಎಷ್ಟು ಗಮ್ಮನ್ನೋ ಪರಿಮಳ ಬರ್ತಾ ಇದೆ. ಮಲ್ಲಿಗೆ ಹೂವಿನಾಗೆ ಇದೆ ಅಲ್ವಾ? ಹೌದು ಸುಮ್ಮಿ, ತುಂಬಾ ಚೆನ್ನಾಗಿದೆ ಸುವಾಸನೆ. ಏನ್ ಮಾವ, ಇವತ್ತು ಬೇಗ ಬಂದ್ರಿ? ನಿಮ್ಮ ಅತ್ತೆ ಆರ್ಡರ್ ಕಣಮ್ಮ. ಮಾವ, ಏನಿವತ್ತು ಮಲ್ಲಿಗೆ ಹೂ ತಂದಿಲ್ವಾ? ನಿಮ್ಮ ಅತ್ತೆ ಬೇಡ ಅಂತ ಹೇಳಿದಾಳೆ, ಯಾಕೋ ತಿಳಿತಿಲ್ಲ. ಹೊರಗಡೆ ಹೋಗೋಣ ಬನ್ನಿ ಬೇಗ ಅಂತ ಹೇಳಿದ್ಲು. ನೋಡಿ, ಅತ್ತೆನೇ ರೆಡಿಯಾಗಿ ಬಂದ್ರು. ಅತ್ತೆ, ಮಹಿಳಾ ಸಂಘದ ಮೀಟಿಂಗ್ ಹೋಗುದಿಲ್ವಾ? ಇಲ್ಲ ಸುಮ್ಮಿ, ನಾಳೆ ಹೋಗ್ತೀನಿ ಮೀಟಿಂಗಿಗೆ. ಈಗ ನಿಮ್ಮ ಮಾವನ ಜೊತೆ ಅತ್ತಾರು ತರಕ್ಕೆ ಮಾಲ್ಗೆ ಹೋಗ್ತಿದ್ದೀನಿ. ಏನು, ಅತ್ತಾರಾ? ಅದೇ ಸುಮ್ಮಿ, ಪೆಪಿಮೋನೋ. ಅಯ್ಯೋ ಅತ್ತೆ, ಅದು ಪೆಪಿಮೋನೋ ಅಲ್ಲ, ಪರ್ಫ್ಯೂಮ್. ಅದೇ ಅದೇ ಕಣೆ, ಅದಕ್ಕೆ ನಗುದು ಯಾಕೆ ನೀನು? ಸುಮ್ಮಿ ಸುಮ್ಮಿ. ಆರಿ, ಇಲ್ಲೇ ಇದ್ದೀನಿ. ಏನ್ ಮಾಡ್ತಾ ಇದ್ದೆ? ಕವನ ಬರಿತಾ ಇದ್ದೆ. ಹೋ, ಏಳು ನೋಡೋಣ. ಅತ್ತಾರಿನ ಘಮ ಘಮ ತುಂಬಿ ಬಂತ, ಮೈಗೂ ಮನಸ್ಸಿಗೂ ಆಸೆ ತಂತ. ಇನಿಯಾಣ ಮೇಲೆ ಪ್ರೀತಿ ಬಂದಿತ್ತ, ಮೈ ಬಿಸಿಯಾಗಿ ನಿಗಿ ನಿಗಿ ಆಯ್ತಾ, ಹೇಳಲಾಗದ ಒಂದ ಆಸೆ ಬಂದಿತ್ತ. ಓಹೋ ಸುಮ್ಮಿ, ಏನು ನಿನ್ನೆ ರಾತ್ರಿ ತಂದ ಪರ್ಫ್ಯೂಮ್ ಪ್ರಭಾವನ ಇದ್ದು? ಅದಿರ್ಲಿ, ಏನು ಯಾವ ಆಸೆ ಬಂತು ಹೇಳು ಸುಮ್ಮಿ. ಯಾವ ಆಸೆನೂ ಇಲ್ಲ. ನಿಮ್ಮಮ್ಮ ಪರ್ಫ್ಯೂಮನ್ನ ಅತ್ತಾರು ಅಂತ ಹೇಳಿದ್ದು ಕೇಳಿ ಹಾಗೆ ಕವನಗೇಚಿದೆ. ನೀವು ಎಲ್ಲೋ ಹೋಗ್ಬಿಡ್ಬೇಡಿ. ಸರಿ ಸರಿ, ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಅಪ್ಪ ಅಮ್ಮ ಎಲ್ಲಿ? ಅದೇ ರೀ ಅತ್ತೆ, ಪೆಪ್ಪಿ ಮೋನೋ ತರಕ್ಕೆ ಮಾವನ್ ಜೊತೆ ಹೋಗಿದ್ದಾರೆ. ಪೆಪ್ಪಿ ಮೋನನಾ? ಹಂಗಂದ್ರೆ ಏನೇ? ಅದೇ ರಾತ್ರಿ ತಂದು ಕೊಟ್ರಲ್ವಾ, ಅದೇ. ಅಯ್ಯೋ, ಅದಕ್ಕೆ ಅವ್ರು ಯಾಕೆ ಹೊರಗಡೆ ಹೋಗ್ಬೇಕು? ಅದು ಅವರೇ ಬಂದ್ರು ಕೇಳಿ. ಏನಪ್ಪ ಇಷ್ಟೊಂದು ಶಾಪಿಂಗ್ ಮಾಡಿದಿರಿ? ಇಡೀ ಮಾಲ್ನ ಒತ್ತು ತಂದ್ರು ಹೆಂಗೆ? ಅಯ್ಯೋ ಮಗ್ನೆ, ಎಲ್ಲ ನಿನ್ನ ಅತ್ತಾರ ಪ್ರಭಾವ ಕಣೆ ಇದು. ಯಾಕಪ್ಪ? ಅಯ್ಯೋ, ನೀನು ಸುಮ್ಮಿಗೆ ಪರ್ಫ್ಯೂಮ್ ತಂದು ಕೊಟ್ರೆ ನಿಮ್ಮಮ್ಮ ಮಲ್ಲಿಗೆ ಹೂ ಬೇಡ ಪೆಪ್ಪಿಮೂ ಬೇಕು ಅಂತ ಹೇಳಿ ಇಡೀ ಮಾಲಲ್ಲಿರೋ ಬರೋ ಅತ್ತಾರು ತಗೊಂಡ್ ಬಂದಿದ್ದಾಳೆ ಕಣ್ಣು. ಅಯ್ಯೋ ಏನು ನಗ್ತೀಯಾ ಮಗನೇ? ನನ್ ಗೋಲ್ ಕೇಳೋರು ಯಾರು ಇಲ್ವೋ? ಲೋ ಮಗನೆ, ನೀನು ಇನ್ನು ಏನ್ ತಂದು ಕೂಡ ನಿಮ್ ರೂಮಲ್ಲೇ ಇರ್ಲಿ, ಹೊರಗಡೆ ಮಾತ್ರ ತರಬೇಡ. ರೀ, ಅಲ್ಲಿ ಏನ್ ನಿಮ್ದು ಮಾತು? ಎಲ್ಲ ತಗೊಂಡು ಒಳಗಡೆ ಬರದೆ? ಅಪ್ಪ ಅಮ್ಮ ಕೋಪ ಮಾಡ್ಕೊಂಡ್ರು, ಹೋಗಪ್ಪ ಬೇಗ. ಬಂದೆ ಕಣೆ ರಾಕ್ಷಸಿ, ಇಷ್ಟು ವಯಸ್ಸಾದ್ರೂ ಇನ್ನೂ ಹೆದರಿಸುತ್ತಾಳೆ. ಅಯ್ಯೋ ಪಾಪರಿ, ಮಾವನ ಅವಸ್ಥೆ ನೋಡಕ್ಕಾಗಲ್ಲ.